ಇವತ್ತು ನಾನು ಉದ್ದಿನವಡೆ ಮಾಡ್ತಾ ಇದ್ದೀನಿ. ಉದ್ದಿನವಡೆಗೆ ಬೇಕಾದ ಇಂಗ್ರೀಡಿಯೆಂಟ್ಸು: ತುರಿದ ಶುಂಠಿ, ಕಾಯಿ ತುರಿ, ಹಸಿರು ಮೆಣಸಿಕಾಯಿ, ಸಾಂಬಾರ್ ಸೊಪ್ಪು, ಸಣ್ಣಕ್ಕೆ ಕಟ್ ಮಾಡಿರೋಂಥ ಕರ್ಬೇವಿನ ಸೊಪ್ಪು, ಜೀರಿಗೆ, ಮೋಸ್ಟ್ ಇಂಪಾರ್ಟೆಂಟ್ ಉದ್ದಿನ ಬೇಳೆ. 4 ಗಂಟೆ ನೆನೆಸಿ ಸೋರಿಸಿರೋಂಥ ಉದ್ದಿನ ಬೇಳೆ, ಉಪ್ಪು, ಎಣ್ಣೆ. ಇದನ್ನೇನು ಮಾಡಬೇಕು ಅಂದರೆ, ಇವಾಗ 4 ಗಂಟೆ ನೆನೆಸಿದ್ದೀನಲ್ಲ, ಸಣ್ಣಕ್ಕೆ ರುಬ್ಬೇಕು. ಜಾಸ್ತಿ ನೀರು ಹಾಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಕಮ್ಮಿ ನೀರು ಹಾಕೊಂಡು ರುಬ್ಬೇಕು. ನಾನು 1 ಕಪ್, 1 ಲೋಟ, ದೊಡ್ಡ ಲೋಟದಲ್ಲಿ 1 ಲೋಟ ನೆನೆಸಿದ್ದೀನಿ. ಯಾರಿಗೆಲ್ಲ ಉದ್ದಿನ ವಡೆ ಇಷ್ಟ ಎಲ್ಲರೂ ಮನೇಲೇ ಮಾಡ್ಕೊಂಡು ತಿನ್ಬೋದು. ಎಷ್ಟು ಕಮ್ಮಿ ಹಾಕೋತೀವಿ ಅಷ್ಟೇ ಒಳ್ಳೇದು. ಯಾಕೆಂದರೆ ನೀರು ಜಾಸ್ತಿ ಬೇಕಾಗುತ್ತೆ, ಹಾಕೊಂಡು ರುಬ್ಬೋ ಟೈಮಲ್ಲಿ ಹಿಡಿಯುತ್ತೆ. ಇದ್ರ ಒಳಗಡೆ ಸ್ವಲ್ಪ ನೀರು ಸ್ವಲ್ಪ ಹಾಕಬೇಕು. ಜಾಸ್ತಿ ಹಾಕೊಂಡ್ರೆ ನೀರಂಗಾಗ್ಬಿಡುತ್ತೆ. ನೋಡಿ, ಇಷ್ಟು ಗಟ್ಟಿ ಇರಬೇಕು. ತುಂಬ ನೀರಂಗೆ ಮಾಡ್ಕೊಂಡ್ರೆ ಉದ್ದಿನ ವಡೆ ಬರಲ್ಲ. ಇನ್ನೊಂದ್ಸರಿ ರುಬ್ಕೊಳ್ಳೋಣ. ಈ ವಿಡಿಯೋ ನೋಡಿ ಕಲಿಯೋರು ನೀಟಾಗಿ ಕಲ್ತ್ಕೊಳ್ಳಿ. ಏನಕ್ಕೆ ಅಂದ್ರೆ ತುಂಬಾ ಈಸಿಯಾಗಿ ಮಾಡ್ತಾರೆ. ಮೊದಲು ಗ್ಯಾಸ್ ಹಚ್ಚಿ ಆಮೇಲೆ ಎಣ್ಣೆ ಕಾಯಕ್ಕಿಡೋದು. ಈ ಚಳಿಲಿ ಎಲ್ಲರಿಗೂ ಉದ್ದಿನ ವಡೆ ಅಂತ ಅಂದ್ರೆ ಇಷ್ಟ. ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೇಲೆ ಮಾಡ್ಕೊಂಡು ತಿಂದ್ರೆ ಒಳ್ಳೇದು. ಏಕೆಂದ್ರೆ ನಾವು ಫ್ರೆಶ್ ಆಗಿ ಎಣ್ಣೆ ಹಾಕಿರ್ತೀವಿ. ಅಲ್ಲಿ ಅದೇ ಎಣ್ಣೆಲಿ ಕರೆದು ಕೊಡೋದ್ರಿಂದ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಅದಕ್ಕೆ ಮನೇಲೆ ಮಾಡ್ಕೊಂಡು ತಿನ್ನಿ, ಹೆಲ್ತಿ ಆಗಿರಿ. ನೋಡಿ, ನಮ್ಮ ಬೆಕ್ಕಿಗೆ ಉದ್ದಿನ ವಡೆ ಬೇಕಂತೆ, ನಿನಗೆ ಉದ್ದಿನ ವಡೆ ಇಲ್ಲ, ನಮಗೆ ಮಾತ್ರ. ಹೀಗೆ ನೋಡು, ಎರಡನ್ನು ಈ ಎಣ್ಣೆ ಕಾಯಿ ಅಷ್ಟೊತ್ತಿಗೆ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ. ಜೀರಿಗೆ ಇಷ್ಟೇ ಸಾಕು, 1/4 ಸ್ಪೂನು. ಕರ್ಬೇವಿನ ಸೊಪ್ಪು 1/2 ಸ್ಪೂನು. ಸಾಂಬಾರ್ ಸೊಪ್ಪು, ಹಸಿರು ಮೆಣಸಿಕಾಯಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ. ಕಾಯಿ ತುರಿ, ಶುಂಠಿ, ತುರಿದ ಶುಂಠಿ. ಈಗ ಫೈನಲಿ ಉಪ್ಪು, ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು. ಈಗ ಇದನ್ನೆಲ್ಲ ಕಿವುಚಬೇಕು. ನೋಡಿ, ನಮ್ಮ ಬೆಕ್ಕು ಯಾರು ಒಳಗಡೆ ಬರಬಾರ್ದು ಅಂತ ಅಲ್ಲೇ ಕಾವಲು ಕಾಯ್ತದೆ ಉದ್ದಿನ ವಡೆ ತಿನ್ನಕ್ಕೆ. ಒಂದು ಸಣ್ಣ ಬಟ್ಲಲ್ಲಿ ನೀರು ತಗೊಂಡಿದೀವಿ. ಯಾಕೆ ಅಂದ್ರೆ ಕೈಗೆ ಹೆಚ್ಕೊಬಿಟ್ಟು ಇದು ಮಾಡಬೇಕು. ನೋಡಿ, ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡಿದ್ರೆ ಹೋಲಾಯ್ತು. ಹೋಲ್ ಮಾಡಿ ಆ ಥರ ಹಾಕಿ ನೀರು ಹೆಚ್ಕೋಬೇಕು. ಸೈಲೆಂಟ್ ಆಗಿರೋ, ನಾವಿಲ್ಲಿ ಉದ್ದಿನ ವಡೆ ಮಾಡ್ತಾ ಇದೀವಿ, ನೀನ್ ಮಾತಾಡ್ಬೇಡ. ಮೂರಾಗಿದೆ ನೋಡಿ, ಎಣ್ಣೆ ಎಷ್ಟು ಫ್ರೆಶ್ ಆಗಿದೆ. ಆಚೆ ಕಡೆ ಮಾಡೋರು ಎಣ್ಣೆ ಅಷ್ಟು ಫ್ರೆಶ್ ಆಗಿರಲ್ಲ. ಟಿಲ್ ಅನ್ಲೆಸ್ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಡೀಪ್ ಫ್ರೈ ಮಾಡಿ. ಬೇಯಬೇಕಿನ್ನು.
ಇನ್ನೂ ಸ್ವಲ್ಪ ಬೇಯಬೇಕು. ತಿರುಗಿಸಿ ಹಾಕಿದ್ದೀನಿ. ಉದ್ದಿನ ವಡೆ ರೆಡಿ ಆಗಿದೆ. ಚಟ್ನಿ ನೋಡಿ ಎಷ್ಟು ಸಗದಾಗ ಕಾಣ್ತಾ ಇದೆ. ಇವಾಗ ಎಂದಿನಂತೆ ಟೇಸ್ಟ್ ನೋಡೋಣ. ಸ್ವಲ್ಪ ಚಟ್ನಿ. ಈ ಚಳಿ ವೆದರ್ಗೆ ಸಖತ್ತಾಗಿದೆ. ನೀವು ಫ್ರೀ ಇದ್ದಾಗ ಯಾವಾಗಲಾದ್ರೂ ಮನೇಲಿ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಟಾಟಾ. ಬಾಯ್ ಬಾಯ್.